ದಿಂಗಾಲೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ. ಅವರಿಗೆ ಲಕ್ಷಾಂತರ ಜನರು ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವ್ರ ಭಕ್ತರಿದ್ದಾರೆ. ಅಲ್ಲೇ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ. ಎಷ್ಟು ದೊಡ್ಡ ಗ್ರೇಟ್ ವೆಕ್ಯಾಬುಲರಿ ಮಾತನಾಡ್ತಾರೆ, ಶಕ್ತಿ ಇದೆ. ಇದು ಮೊದಲನೇ ಬಾರಿ ಲಿಟಮಸ್ ಟೆಸ್ಟ್. ಇದು ಮೊದಲನೇ ಬಾರಿ ಲಿಟಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ, ಯಾರಿಗೆ ಕಮ್ಮಿ ಆಗುತ್ತೆ, ಯಾರಿಗೆ ಜಾಸ್ತಿ ಆಗತ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದ ವಿನೋದ ಸವಟಿ ಹಾಗೂ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅವರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವರ ಆಶೀರ್ವಾದವನ್ನು ಕೋರ್ತಾ ಇದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ. ಜೋಶಿ ಅವರ ವಿರುದ್ಧವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ಕಾಂಗ್ರೆಸ್ಗೆ ಏನು ಲಾಭ ಆಗ್ಬೋದು ಅಂತ ಗೊತ್ತಿಲ್ಲ ಅಂತ ಹೇಳಿ ನಾನು ಈಗ ಅವರಿಗೆ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಅವ್ರ ಹತ್ರ ಇದ್ದಾರೆ. ಸೊ ಈ ವೋಟಿಂಗ್ ಬಂದಾಗ ಇದು ಮೊದಲನೇ ಸೇರಿ, ಅದಕ್ಕೆ ಲಿಟಮಸ್ ಟೆಸ್ಟ್ ಅಂತ ಹೇಳ್ತಾರೆ. ಅದು ಮೊದಲನೇ ಬಾರಿಗೆ ಇದು ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ. ಯಾವುದೋ ಒಬ್ಬ ಪ್ರಭಾವಿ ಸ್ವಾಮೀಜಿ ಕಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥದ್ದು ಮೊದಲನೇ ಬಾರಿ ಇದೆ. ಇದು ನನಗೆ ರಿಯಲಿ ಅದರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬ ಕಷ್ಟ ಇದೆ. ಲಿಂಗಾಯತ ಸಮುದಾಯದ ಅವರು ಸೆಕ್ಯುಲರ್ ಮಟ್ಟಕ್ಕೆ ಇರ್ತಕ್ಕಂಥವ್ರು, ಎಲ್ಲ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ. ವೈ ಒನ್ಲಿ ಲಿಂಗಾಯತ್ ಇದೆ ಯೂನಿವರ್ಸಲ್ ಸ್ವಾಮೀಜಿ. ಅವ್ರಿಗಿರ್ತಕ್ಕಂಥ ನಾಲೆಜ್ ಬೇಸ್ ಏನಿದೆ, ಇಮಿಟಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜದವರು, ಮುಸ್ಲಿಮ್ಸು, ಸಿಖ್, ಇಸಾ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ. ಹಂಗಾಗಿ ಇಫ್ ಯು ಆರ್ ಆಸ್ಕಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗೆ ಲಾಭ ಆಗುತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ. ಅದರ ಒಂದು ಮಾತ್ರ ಬಿಜೆಪಿಗೆ ಹಿನ್ನಡೆ ಯಾಕಾಗುತ್ತೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಜನ ಬೇಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾವ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬರು ಇಲ್ಲೇನು ಮಾತನಾಡ್ತಿದ್ದಾರೆ, ಯಾವ ನರೇಂದ್ರ ಮೋದಿ ಅವರು ಮೊದಲು ಅದ್ವಾನಿ ಬಗ್ಗೆ ಮಾತನಾಡ್ತಿದ್ರು, ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು, ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾಣಿ ಬಗ್ಗೆ ಮಾತನಾಡ್ತಿದ್ರು, ಇವತ್ತು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಬಿಜೆಪಿ ಅವರಂದ್ರೆ ಯಾರು ನಡೀತತ್ತೆ ಅವ್ರ ಪಿಕ್ಚರ್ ಹಿಡ್ಕೊಂಡು ಓಡ್ತಾರೆ. ಹಂಗಾಗಿ ಜನರು ಈ ಬಾರಿ ತಕ್ಕ ಪಾಠ ಕಲಿಸ್ತಾರೆ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ನಾರ್ತ್ ಇಂಡಿಯಾದಲ್ಲಿ ಸ್ವಾಮೀಜಿಗಳು ನಿಂತಂತ ಉದಾಹರಣೆಗಳು ಇರ್ತಾವೆ ಸರ್. ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಬ್ಬರು ಸ್ವಾಮೀಜಿ ಏನಂತ ಹೇಳ್ತಾ ಇರೋದು ಅದಕ್ಕೆ ಲಿಟಮಸ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ದಿಸ್ ಫಸ್ಟ್ ಟೈಮ್ ಇದು ಕ್ಯಾಟ್ಲೆಸ್ ಟೆಸ್ಟ್ ಅಂತ ಹೇಳ್ಬೋದು. ನೋಡ್ಬೇಕೀಗ ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಯಾರು ಹೆಂಗೆ ಊಟ ಆಗ್ತಾರೆ ಅಂತಕ್ಕಂಥದ್ದು ನನಗೆ ಐಮ್ ಕ್ಲೀವ್ಲೆಸ್, ನನಗೆ ಗೊತ್ತಿಲ್ಲ. ವೇಟ್ ಮಾಡಿ ನೋಡ್ಬೇಕು. ಅವರು ಸ್ವಾಮೀಜಿ ಮೊದಲು ನಿಂತು ಅಂತ ಹೇಳ್ತಾರೆ ವಿರುದ್ಧ ಅದಕ್ಕೆ ವಾಟ್ ಇಸ್ ದ ಡಿಮಾಂಡ್ ಹೇಳ್ದಲ್ಲ, ಈಗ ಅವ್ರು ನಿಂದಿರೋದ್ರಿಂದ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ಸೊ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗಿನ ಮುಂಚೆ ಹೇಳ್ತಕ್ಕಂಥದಕ್ಕೂ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ನನ್ನ ಹತ್ರ ಯಾವುದು ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಮೇಜರ್ ಕಮ್ಯುನಿಟಿನಲ್ಲ ಈಗ ಅದೇ ಸಮುದಾಯದ ಓಟ್ ತೊಗೊಳ್ತಾರೆ ಅಂತ ಏನು ಗ್ಯಾರಂಟಿ? ಯಾಕಂದ್ರೆ ಈಸ್ ವೆರಿ ಪಾಪ್ಯುಲರ್ ಅಮಂಗ್ ಎವ್ರಿಬಡಿ. ಹಂಗೆ ಹೇಳೋದು ತಪ್ಪಾಗುತ್ತೆ. ಆಮೇಲೆ ವೈ ಡು ಯು ಫೀಲ್ ಲಿಂಗಾಯತ್ ಸಮಾಜ ಬರೀ ಬಿಜೆಪಿಗೆ ಆಗ್ತಾರೆ ಅಂತ ಹೆಂಗೆ ಹೇಳ್ತೀರಿ ನೀವು? ಐ ಡಿಸ್ಅಗ್ರಿ ವಿತ್ ಯು. ಒಂದು ಐಡಿಯಾಲಜಿ ವೋಟಿಂಗ್ ಇದ್ದೇ ಇರ್ತದೆ. ಕೆಲವು ಸಂದರ್ಭದಲ್ಲಿ ಎಲ್ಲ ವೋಟರ್ಸ್ ಟ್ರಾನ್ಸಿಟ್ ಫಾರ್ಮ್ನಾಗಿರ್ತಾರೆ. ಯಾವ ಸಮಾಜದವ್ರು ಯಾವ ಎಲೆಕ್ಷನ್ ಎಲ್ಲ ಆಗ್ತಾರೆ ಗೊತ್ತಾಗೋದಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಎವ್ರಿ ಟೈಮ್ ಇಟ್ಸ್ ಟ್ರಾನ್ಸಿಟ್ನಲ್ಲಿ ವೋಟರ್ಸ್ ಇರ್ತಾರೆ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆದಂಥ ಚುನಾವಣೆ ಇದೆ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಅಂದರೆ ಅವರು ಏನಾಗಿತ್ತು, ನಾವು ಆಲ್ರೆಡಿ ಕ್ಯಾನ್ವಸ್ ಚಾಲು ಮಾಡಿಬಿಟ್ಟಿದ್ವಿ. ಅದು ವಿನೋದ ಸವಟಿ ಅದು ಕ್ಯಾನ್ವಸ್ ಚಾಲು ಮಾಡಿದ್ವಿ. ಅವಾಗ ಅವರು ರಾಜಕೀಯ ನಿರ್ಣಯಗಳನ್ನ ತಗೊಳ್ತಾ ಇದ್ರು. ಹಂಗಾಗಿ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಬರಲಿಲ್ಲ. ಆದರೆ ನಮ್ಮ ಫೀಲಿಂಗ್ಸ್ ನಮ್ಗೆ ಅರ್ಥ ಆಗ್ತಾ ಇತ್ತು. ಬಟ್